ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅತ್ಯಂತ ವೇಗವಾಗಿ ಬೆಳೀತಿರೋ ಭಾರತದಂತಹ ರಾಷ್ಟ್ರದ ಇಂಧನ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ವ್ಲಾದಿಮಿರ್ ಪುತಿನ್ ಹೇಳಿರೋ ಸಂದರ್ಭದಲ್ಲೇ ಯಾರದ್ದೋ ಒತ್ತಡಗಳಿಗೆ ಮಣಿಯುವ ಅಥವಾ ಮುರಿಯುವ ಥರದ ಸಂಬಂಧ ಅಲ್ಲ ಭಾರತ ಮತ್ತು ರಷ್ಯಾಗಳದ್ದು ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ಮೂಲಕ ಇಬ್ಬರೂ ನಾಯಕರು ರಷ್ಯಾದ ವಿಷಯದಲ್ಲಿ ಇಡೀ ಜಗತ್ತಿನ ಮೇಲೆ ಒತ್ತಡಗಳನ್ನು ಹೇರ್ತಾ ಇರೋ ಅಮೆರಿಕಾಗೆ ನಾವು ಜಗ್ಗೋದಿಲ್ಲ, ನಮ್ಮ ಸ್ನೇಹವನ್ನು ಬಿಡೋದೂ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ರಷ್ಯಾ ಹಾಗೂ ಭಾರತದ ನಡುವೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸಾಕಷ್ಟು ಮಾತುಕತೆಗಳು, ಚರ್ಚೆಗಳು ಆಗಿವೆ. ಇದೇ ಸಂದರ್ಭದಲ್ಲೇ ಇಂಡೋನೇಷ್ಯಾ ಭಾರತ ಮತ್ತು ರಷ್ಯಾದ ಜಂಟಿ ತಯಾರಿ ಆಯುಧ ಬ್ರಹ್ಮೋಸ್ನ ಖರೀದಿಗೆ ಮುಂದಾಗ್ತಾ ಇದೆ. ಹಾಗಾದರೆ ಏನದು ಬ್ರಹ್ಮೋಸ್ ಮಾರಾಟ? ಭಾರತ ಹಾಗೂ ರಷ್ಯಾದ ನಡುವೆ ಆದ ಪ್ರಮುಖ ಒಪ್ಪಂದಗಳೇನು? ಬನ್ನಿ ನೋಡೋಣ. ಸ್ನೇಹಿತರೆ, ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಿರ್ತೀರಿ, ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋ ಚಿಂತೆಯಲ್ಲಿರ್ತೀರಿ. ನಿಮಗಾಗಿನೇ ನಾವು ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ವಾಯ್ಸ್, ಕ್ಯಾಮರಾ, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಕ್ಯೂರಿಟಿ, ಹೀಗೆ ನಾನಾ ವಿಷಯಗಳನ್ನು ನೀವು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗಾಗಿನೇ ಇದೇ ಡಿಸೆಂಬರ್ 12, 13 ಮತ್ತು 14ನೇ ತಾರೀಕು ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ಸಂಖ್ಯೆಗೆ ಸಂಪರ್ಕಿಸಿ. ಗೆಳೆಯರೆ, ಭಾರತ ಹಾಗೂ ರಷ್ಯಾ ನಡುವೆ ಮಾತುಕತೆಗಳು, ರಷ್ಯಾದ ಅಧ್ಯಕ್ಷರ ಭಾರತದ ಭೇಟಿ, ಇದೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲೇ ಇಂಡೋನೇಷ್ಯಾದಿಂದ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ಇಂಡೋನೇಷ್ಯಾ ಸುಮಾರು $450 ಮಿಲಿಯನ್ ಅಂದರೆ ಸರಿಸುಮಾರು 4,000 ಕೋಟಿ ರೂಪಾಯಿ ಮೌಲ್ಯದ ಬ್ರಹ್ಮೋಸ್ ಡೀಲ್ಗೆ ಓಕೆ ಮಾಡ್ತಾ ಇದೆ. ಇದು ಫಿಲಿಪೀನ್ಸ್ನ ನಂತರ ಭಾರತದ ಅತಿದೊಡ್ಡ ಬ್ರಹ್ಮೋಸ್ ಮಿಸೈಲ್ ಮಾರಾಟ ಅನ್ನಿಸ್ಕೊಳ್ತಾ ಇದೆ. ಹಾಗೆ ಇದು ಕೇವಲ ಭಾರತದ ಮಿಸೈಲ್ ಮಾರಾಟ ಅಥವಾ ಭಾರತದ ರಕ್ಷಣಾ ಉಪಕರಣದ ಮಾರಾಟ ಮಾತ್ರ ಅಲ್ಲ, ಆಗ್ನೇಯ ಏಷ್ಯಾ ದೇಶಗಳು ಆಯುಧ ರಕ್ಷಣಾ ಸಹಕಾರದ ವಿಷಯದಲ್ಲಿ ಭಾರತದ ಕಡೆಗೆ ಮುಖ ಮಾಡ್ತಾ ಇರೋ ಒಂದು ಸ್ಪಷ್ಟ ಸಂದರ್ಭವನ್ನು ಕೂಡ ಇದು ಸೂಚಿಸ್ತಾ ಇದೆ. ಬ್ರಹ್ಮೋಸ್ ಮಿಸೈಲ್ಗಳ ಬಗ್ಗೆ ನಿಮಗೆ ಗೊತ್ತಿರೋದೆ. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಸಮಸ್ತ ಜಂಘಾಬಲವನ್ನು ಉಡುಗಿಸಿ ಹಾಕಿದ್ದ ಅಮೆರಿಕ ಕೂಡ ಕಂಗಾಲಾಗಿ ಎಲ್ಲಿ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನು ಕೂಡ ಭಾರತ ಪಾಕಿಸ್ತಾನದಲ್ಲಿ ಹೊಡೆದು ಹಾಕಿಬಿಡುತ್ತೋ ಅಂತ ಆತಂಕಗೊಳ್ಳುವ ಹಾಗೆ ಮಾಡಿದ್ದ, ಅತ್ಯಂತ ನಿಖರವಾಗಿ ಗುರಿಯನ್ನು ತಲುಪಬಲ್ಲ ಬ್ರಹ್ಮಾಸ್ತ್ರ ಅಂತಲೇ ಕರೆಸಿಕೊಳ್ಳುವ ಭಾರತ ಹಾಗೂ ರಷ್ಯಾಗಳು ಜಂಟಿ ನಿರ್ಮಾಣ ಮಾಡಿರುವ ಮಿಸೈಲ್ ಈ ಬ್ರಹ್ಮೋಸ್. ಆಪರೇಷನ್ ಸಿಂಧೂರ್ಗೂ ಮೊದಲೇ ನಮ್ಮ ಒಂದು ಬ್ರಹ್ಮೋಸ್ ಪಾಕಿಸ್ತಾನದ ಮೇಲೆ ವಾರ್ ಹೆಡ್ ಇಲ್ಲದೆ ಟೆಸ್ಟ್ ಫೈರಿಂಗ್ಗೆ ಒಳಗಾಯಿತು. ಅವತ್ತಿಗೆ ಫಿಲಿಪೀನ್ಸ್ ಜೊತೆ ಬ್ರಹ್ಮೋಸ್ ಮಾತುಕತೆಗಳು ನಡೀತಾ ಇದ್ವು. ಬ್ರಹ್ಮೋಸ್ ಬಗ್ಗೆ ಜಗತ್ತಿಗಿನ್ನೂ ದೊಡ್ಡ ನಂಬಿಕೆ ಏನು ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಭಾರತದ ಮಿಸೈಲ್ ಒಂದು ಇದ್ದಕ್ಕಿದ್ದ ಹಾಗೆ ಮಿಸ್ಫೈರ್ ಆಗಿ ಪಾಕಿಸ್ತಾನವನ್ನು ತಲುಪಿತು. ಅದಕ್ಕೆ ವಾರ್ ಹೆಡ್ ಇರಲಿಲ್ಲ, ಹೀಗಾಗಿ ಯಾವ ದೊಡ್ಡ ಅನಾಹುತನೂ ಅಲ್ಲಾಗಲಿಲ್ಲ. ಆದರೆ ನಮ್ಮ ಒಂದು ಬ್ರಹ್ಮೋಸ್ ನಿಮ್ಮ ನೆಲಕ್ಕೆ ಬಂದು ಬಿದ್ದಿದೆ ಅಂತ ಭಾರತ ಹೇಳೋವರೆಗೆ ಪಾಕಿಗಳಿಗೆ ಆ ವಿಷಯ ಕೂಡ ಗೊತ್ತಿರಲಿಲ್ಲ. ಅದು ಬ್ರಹ್ಮೋಸ್ನ ತಾಕತ್ತು. ಇಂಥ ಬ್ರಹ್ಮೋಸ್ ಮಿಸೈಲ್ಗಳಿಗಾಗಿ ಈಗ ಸಾಕಷ್ಟು ದೇಶಗಳು ಭಾರತಕ್ಕೆ ಬೇಡಿಕೆಯನ್ನು ಸಲ್ಲಿಸಿವೆ. ಫಿಲಿಪೀನ್ಸ್ $375 ಮಿಲಿಯನ್ ಮೌಲ್ಯದ ಮಿಸೈಲ್ ಖರೀದಿಯನ್ನು ಮಾಡಿದೆ. ಈಗ ಇಂಡೋನೇಷ್ಯಾ ಕೂಡ ಬ್ರಹ್ಮೋಸ್ ಡೀಲ್ಗೆ ಓಕೆ ಮಾಡಿದೆ. ಗೆಳೆಯರೆ, ಈ ಬ್ರಹ್ಮೋಸ್ ಅನ್ನೋದು ನಮ್ಮ DRDO ಹಾಗೂ ರಷ್ಯಾದ ಮ್ಯಾಸಿನೋಸ್ಟ್ರೋಯೇನಿಯಾಗಳಿಂದ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾದ ಮಿಸೈಲು. ಇದರಲ್ಲಿ ಭಾರತದ ಪಾಲು 50.5% ರಷ್ಯಾ 49.5% ಪಾಲುದಾರಿಕೆಯನ್ನು ಹೊಂದಿದೆ. ಮ್ಯಾಕ್ 3 ವೇಗವನ್ನು ಈ ಬ್ರಹ್ಮೋಸ್ ಹೊಂದಿದೆ. ಈಗ ಭಾರತದಲ್ಲಿ ಸುಮಾರು 500ರಿಂದ 800 ಕಿಲೋಮೀಟರ್ ರೇಂಜ್ನ ಬ್ರಹ್ಮೋಸ್ಗಳು ಕೂಡ ಪರೀಕ್ಷೆಗೀಡಾಗಿವೆ. ಆದರೆ ಇದರ ಎಕ್ಸ್ಪೋರ್ಟ್ ವರ್ಷನ್ 290 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಇಲ್ಲಿ ಆಯುಧಗಳು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಮೇಲೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಅಪ್ಲೈ ಆಗೋದ್ರಿಂದ ಈ MTCR 300 ಕಿಲೋಮೀಟರ್ಗೂ ಅಧಿಕ ರೇಂಜ್ನ ಮಿಸೈಲ್ಗಳನ್ನು ಯಾವುದೇ ದೇಶಕ್ಕೆ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಹೀಗಾಗಿ ಭಾರತ 290 ಕಿಲೋಮೀಟರ್ ರೇಂಜಿನ ಮಿಸೈಲ್ಗಳನ್ನು ಎಕ್ಸ್ಪೋರ್ಟ್ಗಾಗಿ ಸಿದ್ಧ ಮಾಡಿದೆ. ಇದನ್ನೇ ಫಿಲಿಪೀನ್ಸ್ಗೆ ಹಾಗೂ ಇಂಡೋನೇಷ್ಯಾಗೆ ಕೂಡ ಭಾರತ ಕೊಡ್ತಾ ಇದೆ. ಇದಲ್ಲದೆ ಗ್ರೀಸ್, ಸೈಪ್ರಸ್ಗಳಿಗೆ ಕೂಡ ಭಾರತ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡೋ ಬಗ್ಗೆ ಮಾತುಕತೆಗಳು ನಡೀತಾ ಇವೆ. ಇನ್ನು ಈಗ ಇಂಡೋನೇಷ್ಯಾ ಜೊತೆಗಿನ ಡೀಲ್ ಫೈನಲ್ ಆಗ್ತಾ ಇದೆ. ಗೆಳೆಯರೆ, ಇಂಡೋನೇಷ್ಯಾಗೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೈನಾ ಜೊತೆ ಸಮಸ್ಯೆಗಳಿವೆ. ನಾಟುನಾ ಸಮುದ್ರದಲ್ಲಿ
ಚೈನಾದ ಕೋಸ್ಟ್ ಗಾರ್ಡ್ಸ್ ಮತ್ತು ಮೀನುಗಾರಿಕಾ ನೌಕೆಗಳು ಇಂಡೋನೇಷ್ಯಾದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನ ಒಳಗೆ ಅಂದರೆ ಇಂಡೋನೇಷ್ಯಾಗೆ ಸೇರಿದ ಸಮುದ್ರ ಜಲದ ಒಳಗೆ ಬಂದು ಮೀನುಗಾರಿಕೆಯನ್ನು ಮಾಡುತ್ತವೆ ಮತ್ತು ಇಂಡೋನೇಷ್ಯಾದ ಮೀನುಗಾರರಿಗೆ ಚೈನಾದ ಕೋಸ್ಟ್ ಗಾರ್ಡ್ಸ್ ಇಲ್ಲಿ ತೊಂದರೆಯನ್ನು ಕೊಡ್ತಾರೆ. ಹೀಗಾಗಿ ಅಲ್ಲಿ ನಿರಂತರವಾಗಿ ಚೈನಾ ಜೊತೆ ಇಂಡೋನೇಷ್ಯಾಗೆ ಸಮಸ್ಯೆಗಳಾಗ್ತಾ ಇರ್ತವೆ. ಸೊ ಚೈನಾ ವಿರುದ್ಧ ಈ ಸಮುದ್ರದಲ್ಲೊಂದು ಡೆಟರೆನ್ಸನ್ನು ಸಾಧಿಸೋದಕ್ಕೆ ಇಂಡೋನೇಷ್ಯಾ ತನ್ನ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಅವರು ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಹಾಗೆ ಚೈನಾದ J-10C ಖರೀದಿ ಮಾಡೋ ಬಗ್ಗೆ ಕೂಡ ಇಂಡೋನೇಷ್ಯಾ ಆಸಕ್ತಿಯನ್ನು ತೋರಿಸಿತ್ತು. ಈ ಮೂಲಕ ಚೈನಾ ಜೊತೆ ವ್ಯಾಪಾರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಸಮಸ್ಯೆಗಳು ಕಡಿಮೆ ಆಗುತ್ತವೇನೋ ಅಂತ ಕೂಡ ಅವರು ಭಾವಿಸಿದ್ರು. ಆದರೆ ಇಂಡೋನೇಷ್ಯಾದ ಜನಕ್ಕೆ ಇದು ಇಷ್ಟ ಇಲ್ಲ. ಹಾಗೆ ಅವರು ಬ್ರಹ್ಮೋಸ್ ಮಿಸೈಲ್ಗಳ ಖರೀದಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಅಲ್ಲಿ ಭೂಮಿ ಮತ್ತು ಶಿಪ್ ಬೇಸ್ಡ್ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಅವರು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಈ ಬಗ್ಗೆ ಇತ್ತೀಚೆಗಷ್ಟೇ ಭಾರತ ಮತ್ತು ಇಂಡೋನೇಷ್ಯಾದ ರಕ್ಷಣಾ ಸಚಿವರ ನಡುವೆ ಮಾತುಕತೆಗಳು ಕೂಡ ನಡೆದಿವೆ. ಇಲ್ಲಿ ಬ್ರಹ್ಮೋಸ್ ಜೊತೆ ಭಾರತದೊಂದಿಗೆ ರಕ್ಷಣಾ ಪಾಲುದಾರಿಕೆ ಮತ್ತು ಸಹಭಾಗಿತ್ವವನ್ನು ಅಂದರೆ ಜಂಟಿ ಯುದ್ಧಾಭ್ಯಾಸಗಳು, ಅಲ್ಲಿನ ಸೇನೆ ಮತ್ತು ನೌಕಾಪಡೆಗೆ ಭಾರತದಿಂದ ತರಬೇತಿ ಕೊಡಿಸೋದು ಮುಂತಾದ ವಿಷಯಗಳಲ್ಲಿ ಕೂಡ ಇಂಡೋನೇಷ್ಯಾ ಭಾರತದ ನೆರವನ್ನು ಬಯಸ್ತಾ ಇದೆ. ಇದು ಭಾರತದ ಬ್ರಹ್ಮೋಸ್ ಬಗ್ಗೆ ಮತ್ತು ಭಾರತದ ಸೇನಾ ಶಕ್ತಿಯ ಬಗ್ಗೆ ಜಾಗತಿಕವಾಗಿ ಅದರಲ್ಲೂ ಏಷ್ಯಾ ದೇಶಗಳಲ್ಲಿ ಬೆಳೀತಿರೋ ಆಸಕ್ತಿಯನ್ನು ತೋರುತ್ತೆ. ಇನ್ನು ಗೆಳೆಯರೆ, ಪುತಿನ್ ಭಾರತ ಭೇಟಿಯಲ್ಲಿ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಬಿದ್ದಿದೆ. ಅದರಲ್ಲಿ ಪ್ರಮುಖವಾಗಿ ಎರಡೂ ದೇಶಗಳ ನಡುವಿನ ವ್ಯಾಪಾರವನ್ನು ಮುಂದಿನ 2030 ಹೊತ್ತಿಗೆ $100 ಬಿಲಿಯನ್ ತಗೊಂಡು ಹೋಗೋದಕ್ಕೆ ನಿರ್ಧರಿಸಲಾಗಿದೆ. ಸದ್ಯಕ್ಕೆ ಇದು ಸುಮಾರು $68 ಬಿಲಿಯನ್ ಅದನ್ನು ಮುಂದಿನ 5 ವರ್ಷಗಳ ಅವಧಿಯಲ್ಲಿ $100 ಬಿಲಿಯನ್ ತಲುಪಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಹಾಗೆ EAEU ಅಂದರೆ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಜೊತೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗೋ ಹಾಗೆ ಈ ಸಭೆ ನೋಡಿಕೊಂಡಿದೆ. ಇನ್ನು ಯುರೇಷಿಯನ್ ಎಕನಾಮಿಕ್ ಯೂನಿಯನ್ನಲ್ಲಿ ರಷ್ಯಾ, ಆರ್ಮೇನಿಯಾ, ಬೆಲಾರೂಸ್, ಕಜಕಿಸ್ತಾನ ಮತ್ತು ಕಿರ್ಗಿಸ್ತಾನಗಳಿವೆ. ಭಾರತದ ಮೇಲೆ ಅಮೆರಿಕ ಟ್ಯಾರಿಫ್ ಅನ್ನು ಹೆಚ್ಚು ಮಾಡಿರೋ ಸಂದರ್ಭದಲ್ಲಿ ಈ ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಭಾರತದ ಮಟ್ಟಿಗೆ ಒಂದಷ್ಟು ವ್ಯಾಪಾರ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಭಾರತದ ಇಂಧನ ಬೇಡಿಕೆಯನ್ನು ಪೂರೈಸೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ರಷ್ಯಾ ಹೇಳಿದೆ. ಭಾರತಕ್ಕೆ ಬೇಕಾಗುವ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯನ್ನು ಮಾಡೋ ಮೂಲಕ ಭಾರತದ ಇಂಧನ ಬೇಡಿಕೆಯನ್ನು ಪೂರ್ಣಗೊಳಿಸುವ ಭರವಸೆಯನ್ನು ಪುತಿನ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ರಷ್ಯಾದಿಂದ ತೈಲ ಆಮದನ್ನು ಮಾಡಿಕೊಳ್ತಾ ಇರೋದ್ರಿಂದಲೇ ಅಮೆರಿಕ ಭಾರತದ ಮೇಲೆ 25% ಹೆಚ್ಚುವರಿ ತೆರಿಗೆಯನ್ನು ಹಾಕ್ತಾ ಇರೋದು. ಯುರೋಪಿಯನ್ ಯೂನಿಯನ್ ಭಾರತ ರಷ್ಯಾ ಜೊತೆಗಿನ ವ್ಯಾಪಾರಗಳ ಮೂಲಕ ಯುಕ್ರೇನ್ ಯುದ್ಧಕ್ಕೆ ಬೇಕಾದ ಆರ್ಥಿಕ ಶಕ್ತಿಯನ್ನು ರಷ್ಯಾಗೆ ಕೊಡ್ತಾ ಇದೆ ಅನ್ನೋ ಆರೋಪ ಮಾಡ್ತಾ ಇದೆ. ಇಲ್ಲಿ ಇದೇ ಯುರೋಪಿಯನ್ ಯೂನಿಯನ್ನ ದೇಶಗಳು, ಅಮೆರಿಕ ಕೂಡ ರಷ್ಯಾದಿಂದ ಇಂಧನ ಖರೀದಿಯನ್ನು ನಿಲ್ಲಿಸಿಲ್ಲ. ಆದರೂ ಅವರು ಭಾರತಕ್ಕೆ ಬುದ್ಧಿ ಹೇಳ್ತಾ ಇದ್ದಾರೆ. ಇನ್ನು ಪ್ರಧಾನಿ ಮೋದಿ ಭಾರತ ಹಾಗೂ ರಷ್ಯಾ ಸಂಬಂಧಗಳು ಯಾರದ್ದೋ ಒತ್ತಡಕ್ಕೆ ಬದಲಾಗೋದಿಲ್ಲ ಅಂತ ಹೇಳೋ ಮೂಲಕ ಅಮೆರಿಕಾಗೆ ಪರೋಕ್ಷವಾಗಿ ತಿವಿದಿದ್ದಾರೆ. ಇಲ್ಲಿ ತೈಲ ಖರೀದಿಯ ಬಗ್ಗೆ ಭಾರತ ಏನನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ವೃದ್ಧಿಯ ಬಗ್ಗೆ ಸಾಕಷ್ಟು ಒಪ್ಪಂದಗಳಿಗೆ ಸಹಿ ಅಂತೂ ಬಿದ್ದಿದೆ. ಇನ್ನು ಇಂಧನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿನ ಕೊಡಂಕುಳಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟನ್ನು ರಷ್ಯಾ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಕರೆದಿದೆ. ಇಲ್ಲಿ 6 ನ್ಯೂಕ್ಲಿಯರ್ ವಿದ್ಯುತ್ ತಯಾರಿಕಾ ಘಟಕಗಳ ನಿರ್ಮಾಣ ಆಗ್ತಾ ಇದೆ. ಅದರ ಪೈಕಿ ಈಗಾಗಲೇ 2 ಯೂನಿಟ್ಗಳು ಗ್ರಿಡ್ ಜೊತೆ ಸಂಪರ್ಕವನ್ನು ಪಡ್ಕೊಂಡಿವೆ. 3ನೇ ಯೂನಿಟ್ಗೆ ಬೇಕಾದ ಅಣು ಇಂಧನವನ್ನು ರಷ್ಯಾ ಪೂರೈಸಿದೆ. ಇದರ ಜೊತೆಗೆ ಭಾರತಕ್ಕೆ ಬೇಕಾಗುವ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳನ್ನು ಸ್ಥಾಪಿಸುವಲ್ಲಿ ಕೂಡ ರಷ್ಯಾ ಹಾಗೂ ಭಾರತಗಳ ನಡುವೆ ಒಂದಷ್ಟು ಮಾತುಕತೆಗಳಾಗಿವೆ. ಹಾಗೆ ಭಾರತಕ್ಕೆ ತುಂಬ ಅಗತ್ಯವಾಗಿ ಬೇಕಾಗಿರುವ ರಸಗೊಬ್ಬರಗಳ ಪೂರೈಕೆಯಲ್ಲೂ ಸಂಪೂರ್ಣ ಸಹಕಾರ ನೀಡುವ ಭರವಸೆಯನ್ನು ರಷ್ಯಾ ಕೊಟ್ಟಿದೆ. ಗೆಳೆಯರೆ, ಭಾರತ ಅತಿದೊಡ್ಡ ಕೃಷಿ ಆಧಾರಿತ ದೇಶ. ನಮ್ಮ ರೈತರು ಭಾರತಕ್ಕೆ ಬೇಕಾದ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕು ಮತ್ತು ಅದನ್ನು ಸಾಧ್ಯವಾದಷ್ಟು ರಫ್ತು ಕೂಡ ಮಾಡಬೇಕು. ದಿನೇ ದಿನೇ ನಾನಾ ಕಾರಣಗಳಿಂದ ಕೃಷಿ ಭೂಮಿ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ಇರೋ ಭೂಮಿಯಲ್ಲಿ ಹೆಚ್ಚು ಬೆಳೆ ತೆಗಿಬೇಕು ಅಂತ ಬಯಸುವ ರೈತ ರಸಗೊಬ್ಬರಗಳ ಮೇಲೆ ಡಿಪೆಂಡ್ ಆಗೋದು ಕೂಡ ಹೆಚ್ಚಾಗ್ತಾ ಇದೆ. ಭಾರತಕ್ಕೆ ಪ್ರತಿ ಮುಂಗಾರು ಬಂದಾಗಲೂ ರಸಗೊಬ್ಬರಗಳ ಟೆನ್ಷನ್ ಒಂದು ಶುರು ಆಗುತ್ತೆ. ಅದನ್ನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ. ಹೀಗಾಗಿ ಈಗ ರಷ್ಯಾದಲ್ಲೇ ಭಾರತೀಯ ಉದ್ಯಮಿಗಳು ರಸಗೊಬ್ಬರ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡೋ ಹಾಗೆ, ಅದನ್ನು ಭಾರತಕ್ಕೆ ಮಾತ್ರ ಅಲ್ಲ ಜಗತ್ತಿನ ಇನ್ನಿತರ ದೇಶಗಳಿಗೆ ಕೂಡ ರಫ್ತು ಮಾಡೋದಕ್ಕೆ ಅನುಕೂಲ ಆಗೋ ಹಾಗೆ ಉರಾಲ್ ಕೆಮಿಕಲ್ ಕಂಪನಿಯ ಜೊತೆ ಭಾರತ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾ ಇದೆ. ಇದರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ 2 ದೇಶಗಳು ಒಂದಷ್ಟು ಒಪ್ಪಂದಗಳಿಗೆ ಸಹಿ ಹಾಕಿವೆ.
ಭಾರತ ರಷ್ಯಾದ ಕಲೋಗಾ ಪ್ರಾಂತ್ಯದಲ್ಲಿ ಔಷಧ ತಯಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡುತ್ತೆ. ಇನ್ನು ರಕ್ಷಣಾ ಕ್ಷೇತ್ರ ಅಂದರೆ ಆಯುಧಗಳು ಅಂದರೆ ವಿಶೇಷವಾಗಿ S-500 Su-57 ಬಗ್ಗೆ ಎರಡೂ ದೇಶಗಳ ನಡುವೆ ಯಾವ ಒಪ್ಪಂದಕ್ಕೂ ಸಹಿ ಬಿದ್ದಿಲ್ಲ. ಆದರೆ ಪುತಿನ್ ಮತ್ತು ಮೋದಿ ಹಾಗೂ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ರಷ್ಯಾದ ರಕ್ಷಣಾ ಸಚಿವ ಆಂಡ್ರೆ ಬೆಲೋಸೋವ್ ನಡುವಿನ ಚರ್ಚೆಗಳಲ್ಲಿ Su-57, S-500 ಮತ್ತು S-400ಗಳ ಅಪ್ಗ್ರೇಡೇಷನ್, ಮಿಸೈಲುಗಳು ಹಾಗೂ ಇನ್ನಿತರ ಆಯುಧಗಳ ಬಗ್ಗೆ ವಿವರವಾದ ಮಾತುಕತೆಗಳು ನಡೆದಿವೆ. ರಷ್ಯಾ Su-57 ಭಾರತದಲ್ಲಿ ಜಂಟಿಯಾಗಿ ಉತ್ಪಾದನೆ ಮಾಡುವ ಮತ್ತು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡುವ ಪ್ರಸ್ತಾಪವನ್ನು ಮುಂದಿಟ್ಟಿದೆ. S-500 ಮತ್ತು S-400 ಘಟಕಗಳ ಖರೀದಿಯ ಬಗ್ಗೆ ಕೂಡ ಇಲ್ಲಿ ಒಂದಷ್ಟು ಚರ್ಚೆಗಳಾಗಿವೆ. ಆದರೆ ಪುತಿನ್ ಭೇಟಿಯ ಸಂದರ್ಭದಲ್ಲಿ ಈ ಬಗ್ಗೆ ಯಾವುದೇ ಒಪ್ಪಂದಗಳಿಗೆ ಸಹಿ ಬಿದ್ದಿಲ್ಲವಾದರೂ ಭವಿಷ್ಯದಲ್ಲಿ ಒಪ್ಪಂದಗಳು ಉಂಟಾಗೋದಕ್ಕೆ ಬೇಕಾದ ಚೌಕಟ್ಟನ್ನು ಈ ಮಾತುಕತೆಗಳು ಒದಗಿಸಿಕೊಟ್ಟಿವೆ. ಇದೆಲ್ಲದರ ಜೊತೆ ರಷ್ಯಾ ಹಾಗೂ ಭಾರತದ ಸುದ್ದಿ ಸಂಸ್ಥೆಗಳ ನಡುವೆ ಕೂಡ ಒಂದು ಸಹಕಾರದ ಒಪ್ಪಂದ ಆಗಿದೆ. ಟಾಸ್ ಹಾಗೂ PTIಗಳು ಇದಕ್ಕೆ ಸಹಿ ಮಾಡಿವೆ. ರಷ್ಯಾ ಟುಡೇ TV ಚಾನಲ್ ಭಾರತದಲ್ಲಿ ಉದ್ಘಾಟನೆಯಾಗಿದೆ. ಇನ್ನು ಪುತಿನ್ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ವ್ಯಾಪಾರ ಒಪ್ಪಂದಗಳು, ರಿಲೋಸ್ ಒಪ್ಪಂದ, ಹೂಡಿಕೆಗಳು, ಉದ್ಯೋಗ ಸೃಷ್ಟಿ, ಫ್ರೀ ಟ್ರೇಡ್ ಮುಂತಾದವುಗಳಿಗೆ ಸಹಿ ಬಿದ್ದಿರೋದು ಬಿಟ್ಟರೆ ದೊಡ್ಡ ಮಟ್ಟದ ರಕ್ಷಣಾ ಖರೀದಿಗಳಿಗೆ ಸಂಬಂಧಪಟ್ಟ ಯಾವ ಒಪ್ಪಂದಕ್ಕೂ ಸಹಿ ಬಿದ್ದಿಲ್ಲ. ಇಲ್ಲಿ ಭಾರತಕ್ಕೆ ಶಿಪ್ ಬಿಲ್ಡಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಹಾಯವನ್ನು ಮಾಡೋದಕ್ಕೆ ರಷ್ಯಾ ಒಪ್ಪಿದೆ ಮತ್ತು ಅಲ್ಲಿ ಸಹಕಾರದ ಒಪ್ಪಂದಗಳಾಗಿವೆ. ರಿಲೋಸ್ ಒಪ್ಪಂದದ ಮೂಲಕ ಪೋಲಾರ್ ವಾಟರಲ್ಲಿ ಭಾರತದ ನೌಕಾಪಡೆಗೆ ಪ್ರವೇಶ ಸಿಗುತ್ತೆ. ಅಲ್ಲಿ ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತೆ. ಹಾಗೆ ಹಿಂದೂ ಮಹಾಸಾಗರಕ್ಕೆ ರಷ್ಯಾಗೆ ಕೂಡ ಈ ಒಪ್ಪಂದ ಎಂಟ್ರಿಯನ್ನು ಕೊಡುತ್ತೆ. ಇನ್ನು ಇದೆಲ್ಲದರ ನಡುವೆ 4ನೇ ತಾರೀಕು ರಾತ್ರಿ ಪುತಿನ್ ಹಾಗೂ ಮೋದಿ ಅವರ ನಡುವಿನ ಖಾಸಗಿ ಔತಣಕೂಟದ ಸಂದರ್ಭದಲ್ಲಿ ಕೂಡ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು ಆಗಿವೆ. ಆದರೆ ಅಲ್ಲಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನೋದನ್ನು ಎರಡೂ ದೇಶಗಳು ಹೊರಗೆ ಹೇಳೋದಿಲ್ಲ, ಅದು ರಹಸ್ಯವಾಗೇ ಇರುತ್ತೆ. ಇದು ಗೆಳೆಯರೆ ಬ್ರಹ್ಮೋಸ್ ಹಾಗೂ ರಷ್ಯಾದ ಅಧ್ಯಕ್ಷ ಪುತಿನ್ ಭಾರತದ ಭೇಟಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.